Hey everyone, welcome back to my YouTube channel, Mrs. CRK Vlogs. ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಾ. It's mutton biryani recipe. Most of you who are close to me might already know cooking is my love language. ನನ್ನ ಹಸ್ಬೆಂಡಿಗೆ, ಇನ್-ಲಾಸ್ಗೆ, ಪೇರೆಂಟ್ಸ್, ದೊಡ್ಡಪ್ಪ, ದೊಡ್ಡಮ್ಮ ಮತ್ತು ಕಸಿನ್ಸ್ ಇವರಿಗೆಲ್ಲರಿಗೂ ನಾನು ಕುಕಿಂಗ್ ಮಾಡಿ ಟೇಸ್ಟ್ ಮಾಡಿಸಿದ್ದೀನಿ. ಆದರೆ ಒನ್ ಪರ್ಸನ್ ಹೂ ಇಸ್ ಮಿಸ್ಸಿಂಗ್ ಇಸ್ ಮೈ ಬೆಸ್ಟ್ ಫ್ರೆಂಡ್. ಅವಳಿಗೆ ನಾನು ಹೇಗೆ ಅಡುಗೆ ಮಾಡ್ತೀನಿ, ಹೇಗೆ ಟೇಸ್ಟ್ ಇರುತ್ತೆ ಅಂತ ಒಂದಿನವೂ ಅವಳು ನೋಡಿಲ್ಲ. ಸೊ ಅವಳಿಗೋಸ್ಕರ ಈ ಮಟನ್ ಬಿರಿಯಾನಿ ರೆಸಿಪಿ ಮಾಡ್ತಿದ್ದೀನಿ. ಹೋಪ್ ಶಿ ಮೈಟ್ ಲೈಕ್ ಇಟ್. ಆಬ್ವಿಯಸ್ಲಿ ನಾನು ಹೇಗೆ ಮಾಡಿದ್ರು ಅವಳು ಇಷ್ಟಪಟ್ಟೆ ಪಡ್ತಾಳೆ ಅಂತ ನನಗೆ ಗೊತ್ತು. ಸೊ ಲೆಟ್ಸ್ ನಾಟ್ ಫರ್ದರ್ ವೇಸ್ಟ್ ಆರ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಬಾಯ್. ಇಲ್ಲಿ ಮಟನ್ ಬಿರಿಯಾನಿನ ನಾನು ಆಲ್ರೆಡಿ ಕುಕ್ಕರಲ್ಲಿ ಕುಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 6 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸೊ ಇಟ್ಸ್ ಸಾಫ್ಟ್ ಆ್ಯಂಡ್ ರೆಡಿ. ನೌ ಲೆಟ್ಸ್ ಸ್ಟಾರ್ಟ್ ಮೇಕಿಂಗ್ ದ ಪ್ರಾಸೆಸ್ ಫಾರ್ ಬಿರಿಯಾನಿ ಮಸಾಲ. ಇಲ್ಲಿ ಹೋಲ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿರಿಯಾನಿಗೆ ಫ್ರೇಗ್ರೆನ್ಸ್ ಕೊಡೋದು ಇದೇ ಇಂಗ್ರೀಡಿಯೆಂಟ್. ನಾವು ಐ ಆಮ್ ಆ್ಯಡಿಂಗ್ ಆನಿಯನ್. ನಾಟ್ ನೆಸೆಸರಿ ದ್ಯಾಟ್ ಆನಿಯನ್ ಶುಡ್ ಬಿ ಫುಲ್ಲಿ ಗೋಲ್ಡನ್ ಬ್ರೌನ್. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇಟ್ ಗಿವ್ಸ್ ಯು ಗುಡ್ ಫ್ಲೇವರ್ ಅಂತ. ಈಗ ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಡೈರೆಕ್ಟ್ ಆಯಿಲಿಗೆ ಆ್ಯಡ್ ಮಾಡಬಾರ್ದು, ಯಾಕಂದರೆ ಇಟ್ ಗಿವ್ಸ್ ಯು ಬಿಟರ್ ಫ್ಲೇವರ್, ಅದಕ್ಕೋಸ್ಕರ. ಈಗ ಜಿಂಜರ್, ಗಾರ್ಲಿಕ್, ಆಮೇಲೆ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಐ ಆಮ್ ಟ್ರಾನ್ಸ್ಫರಿಂಗ್ ಇಟ್ ಟು ಅನದರ್ ಜಾರ್. ಈಗ ಅದೇ ಪ್ಯಾನ್ಗೆ ನಾನು ಕೊರಿಯಾಂಡರ್ ಲೀವ್ಸ್, ಮಿಂಟ್ ಲೀವ್ಸ್ ಫ್ರೈ ಮಾಡಬೇಕು. ಆ್ಯಂಡ್ ದೆನ್ ಐ ವಿಲ್ ಮಿಕ್ಸ್ ದೆಮ್ ವಿತ್ ಆಲ್ ದ ಮಸಾಲ. ಇಟ್ ಗಿವ್ಸ್ ಯು ಗುಡ್ ಅರೋಮಾ. ಅದಕ್ಕೆ ನಾನು ಇದನ್ನು ನೈಸ್ ಪೇಸ್ಟಾಗಿ ಮಾಡ್ಕೊಂಡು ಬರ್ತೀನಿ. ಈಗ ಇದು ಫೈನ್ ಪೇಸ್ಟ್ ಆಗಿದೆ. ಇದೇ ಸೇಮ್ ಪೇಸ್ಟ್ಗೆ ಐ ಆಮ್ ಆ್ಯಡಿಂಗ್ ಟೊಮ್ಯಾಟೊ ಪೀಸಸ್ ಆ್ಯಂಡ್ ಅಗೇನ್ ಬ್ಲೆಂಡಿಂಗ್ ಇಟ್, ಯಾಕಂದರೆ ಇಟ್ ಗಿವ್ಸ್ ಟ್ಯಾಂಗಿ ಟೇಸ್ಟ್ ಆ್ಯಂಡ್ ಮಸಾಲ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ನಾನು ಆಲ್ರೆಡಿ ರೈತಾ ಪ್ರಿಪೇರ್ ಮಾಡಿದ್ದೀನಿ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಇದು ಬಿರಿಯಾನಿಗೆ ಪರ್ಫೆಕ್ಟ್ ಟೇಸ್ಟ್ ಕೂಡ ಕೊಡುತ್ತೆ. ಈ ದೊಡ್ಡ ವೆಸಲ್ಗೆ ನಾನು ಆಯಿಲ್, ಗೀ ಹಾಕ್ತಿದ್ದೀನಿ. ಇದಕ್ಕೆ ಸಾಂಫ್, ಬೇ ಲೀವ್ಸ್ ಆ್ಯಂಡ್ ತಿನ್ನಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ ಕೂಡ ಹಾಕ್ತಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ ಬಿರಿಯಾನಿ ಪೇಸ್ಟ್ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ರಾ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಐ ಆಮ್ ಆ್ಯಡಿಂಗ್ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಇದನ್ನೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಮಿಂಟ್ ಲೀವ್ಸ್ನ ಕೂಡ ಮತ್ತೆ ಆ್ಯಡ್ ಮಾಡ್ಕೊತಿದ್ದೀನಿ, ವಿಚ್ ಗಿವ್ಸ್ ಯು ಫ್ರೆಶ್ ಅರೋಮಾ. ಈಗ ಕೊರಿಯಾಂಡರ್ ಪೌಡರ್ ಕೂಡ ಹಾಕ್ತಿದ್ದೀನಿ, ಯಾಕಂದರೆ ಇದು ಮಸಾಲೆಗೆ ಥಿಕ್ನೆಸ್ ಕೊಡುತ್ತೆ, ಅದಕ್ಕೆ. ವಿತ್ ಆಲ್ ದೀಸ್ ಮಸಾಲ ಐ ಆಮ್ ಆ್ಯಡಿಂಗ್ ಕರ್ಡ್. ಇದರಿಂದ ಮಟನ್ಗೆ ಸಾಫ್ಟ್ನೆಸ್ ಆ್ಯಂಡ್ ಆಲ್ಸೋ ಟ್ಯಾಂಗಿ ಫೀಲ್ ಕೂಡ ಕೊಡುತ್ತೆ. So once you mix, color and aroma itself will look like a proper biryani base. For 4 glasses of rice, I am adding 8 glasses of water. Double the water because bullet rice ke perfect measurement beku, perfect agi cook agirbeku. First I added water to the masala and closed it with the lid just to bring it to the boil and it will get mixed with all the flavor. Iga lid na open ಮಾಡಿ I've added ghee to give the extra aroma. ರೈಸ್ ಫ್ಲಫಿ ಆದಮೇಲೆ ನಾನು ಮಟನ್ ಪೀಸಸ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಈವನ್ಲಿ ಸ್ಪ್ರೆಡ್ ಮಾಡಿ ಹಾಕಬೇಕು, ಯಾಕಂದರೆ ರೈಸ್ ಬ್ರೇಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಜೆಂಟ್ಲಿ ಲೇಯರ್ ಮಾಡಿ ಮಿಕ್ಸ್ ಮಾಡಬೇಕು. ಈಗ ನಾನು ತವ ಮೇಲೆ ಪಾತ್ರೆನೂ ಇಟ್ಟು 10 to 15 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಟು ಸ್ವಲ್ಪ ಅದಕ್ಕೆ ಮಿಂಟ್ ಲೀವ್ಸ್ ಕೂಡ ಅದ್ರ ಮೇಲೆ ಟಾಪಿಂಗ್ಸ್ ಥರ ಹಾಕ್ತಿದ್ದೀನಿ. ಇದೆಲ್ಲ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಈಗ 10 ಮಿನಿಟ್ಸ್ ದಮ್ ಆದಮೇಲೆ ಲಿಡ್ನ ಓಪನ್ ಮಾಡ್ತಿದ್ದೀನಿ. ಬಿರಿಯಾನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಫ್ರೇಗ್ರೆನ್ಸ್ ಇದೆ. ರೈಸ್ ಸಖತ್ ಫ್ಲಫಿ ಆಗಿದೆ, ಮಸಾಲೆ ಪರ್ಫೆಕ್ಟ್ ಆಗಿದೆ, ಮಟನ್ ಕೂಡ ಸಾಫ್ಟ್ ಆಗಿದೆ. ಇದನ್ನ ಸರ್ವ್ ಮಾಡುವಾಗ ಇದ್ರ ಜೊತೆಗೆ ರೈತಾ ಆರ್ ಪಿಕಲ್ ಇದ್ರ ಜೊತೆಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರ್. ನನಗಂತೂ ಅದು ಹೊಸಕೋಟೆ ಬಿರಿಯಾನಿ ಥರನೇ ಅನಿಸ್ತಾ ಇತ್ತು, ತುಂಬ ಖುಷಿಯಾಯಿತು. ಇವಾಗಲೂ ಇದನ್ನು ನೋಡ್ತಾ ಇದ್ದರೆ ಇನ್ನೊಂದು ಸತಿ ಬಿರಿಯಾನಿ ಮಾಡಿ ತಿನ್ನಬೇಕು ಅನಿಸ್ತಾ ಇತ್ತು. ಟೇಸ್ಟ್ ಮಾಡಿದ್ಮೇಲಂತೂ ಐ ಆಮ್ ಟೋಟಲಿ ಲಾಸ್ಟ್ ಇನ್ ದಿಸ್ ಫ್ಲೇವರ್ ಆಫ್ ದಿಸ್ ಬಿರಿಯಾನಿ. Now I'm sending this mutton biryani to my friend.
Hope she'll like this as much as I did while making it. Thanks for watching, everyone. Bye.